ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 85, ಪುಟ ಸಂಖ್ಯೆ 487. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ನದಿಯ ಕಡೆ ಹೋಗಿ ಬಹಳ ಹೊತ್ತು ಸ್ನಾನ ಮಾಡಿದೆ. ಇವತ್ತು ನನಗೆ ಎಲ್ಲಿ ಹೋಗಲು ಅವಸರವಿರಲಿಲ್ಲ. ಹಾಗೆಯೇ ಯಾರನ್ನೂ ತಲುಪಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಯಾಕೆ ಎಂದು ಗೊತ್ತಿಲ್ಲ. ಇತ್ತೀಚೆಗೆ ಶರೀರದ ಗತಿವಿಧಿಗಳು ನಿಧಾನವಾಗತೊಡಗಿ ಒಂದು ಬಗೆಯ ನಿಲುಗಡೆಯುಂಟಾದಂತೆ ಅನಿಸುತ್ತಿತ್ತು. ಒಂದು ಬಗೆಯ ಶಾಂತತೆ ಒಳಗೆ ತುಂಬಿಕೊಂಡಿತ್ತು. ದೃಷ್ಟಿ ಒಮ್ಮೆಲೆ ಸೂಕ್ಷ್ಮವಾಗಿ ಬಿಟ್ಟಿತ್ತು. ಸಣ್ಣ ಸಣ್ಣ ಘಟನೆಗಳಲ್ಲೂ ದೊಡ್ಡ ದೊಡ್ಡ ಅರ್ಥ ಹೊಳೆಯುತ್ತಿದ್ದವು. ನಾನು ಬಹಳಷ್ಟು ಗಾಢತೆಯನ್ನು ಪಡೆಯಲಾರಂಭಿಸಿದೆ. ನಾನು ಸಂಪೂರ್ಣ ವಾತಾವರಣವನ್ನು ಆ ಗಹನತೆಯಿಂದ ಅವಲೋಕನ ಮಾಡುತ್ತಿದ್ದೆ. ಬಹಳ ಸೂಕ್ಷ್ಮತೆಯೊಂದಿಗೆ ಅನುಭವಗಳನ್ನು ಅನುಭವಿಸುತ್ತಿದ್ದೆ. ಸುತ್ತಲಿನ ವಾತಾವರಣದಲ್ಲಿ ತುಂಬಿದ್ದ ಚೈತನ್ಯವನ್ನು ಅನುಭವಿಸಲಾರಂಭಿಸಿದೆ. ನನ್ನೊಳಗಿನಿಂದ ಒಂದು ರೀತಿಯ ಪ್ರಸನ್ನತೆಯು ಹೊರಸೂಸುತ್ತಿತ್ತು. ನಾನು ನಿಜವಾಗಿಯೂ ಏನನ್ನಾದರೂ ಪಡೆದಿರುವೆನೋ ಅಥವಾ ಸುತ್ತಲಿನ ವಾತಾವರಣವು ನನಗೆ ಈ ರೀತಿಯ ಅನುಭವವನ್ನು ಕೊಡುತ್ತಿತ್ತೋ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ನದಿಯ ಅಕ್ಕಪಕ್ಕದಲ್ಲಿ ಇದ್ದ ಸಣ್ಣ ದುಂಡನೆಯ ಕಲ್ಲುಗಳಿಂದ ನನಗೆ ಬಹಳ ಚೈತನ್ಯದ ಅನುಭವ ಉಂಟಾಗುತ್ತಿತ್ತು. ಸಾವಿರಾರು ವರ್ಷಗಳಿಂದ ಈ ಕಲ್ಲುಗಳು ನದಿಯಲ್ಲೇ ಇದ್ದು ನೀರಿನಲ್ಲಿ ಉರುಳಿ ಉರುಳಿ ಈ ದುಂಡನೆಯ ಆಕಾರವನ್ನು ಪಡೆದಿದ್ದವು. ನೀರಿನ ಸಾಮೂಹಿಕತೆಯೊಂದಿಗೆ ಸಾವಿರಾರು ವರ್ಷಗಳು ಇದ್ದ ಕಾರಣ ಅವುಗಳು ಚುಂಬಕ ಶಕ್ತಿಯನ್ನು ಪಡೆದುಕೊಂಡಿದ್ದವು. ಚೈತನ್ಯದ ಮೊದಲ ಸಂಕೇತವೇನೆಂದರೆ ಅಯಸ್ಕಾಂತದಂತಹ ಚುಂಬಕ ಶಕ್ತಿಯ ಅಲೆಗಳು ಉಂಟಾಗಿ ಅವು ನಮ್ಮ ಆತ್ಮವನ್ನು ತನ್ನ ಕಡೆ ಸೆಳೆದುಕೊಳ್ಳುವುದು. ಆನಂತರ ಶರೀರವು ಅದನ್ನು ಇಷ್ಟಪಡುತ್ತದೋ ಇಲ್ಲವೋ ಆತ್ಮವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶರೀರವನ್ನು ಆ ಸೆಳೆತದ ದಿಕ್ಕಿನ ಕಡೆ ಕೊಂಡೊಯ್ಯುತ್ತದೆ. ಆತ್ಮ ಏಕೆ ಹೀಗೆ ಮಾಡುತ್ತದೆ? ಚೈತನ್ಯವು ಪರಮಾತ್ಮನ ಶಕ್ತಿಯಾಗಿರುವುದರಿಂದ ಚೈತನ್ಯದ ಅನುಭವವನ್ನು ಶರೀರಕ್ಕಿಂತಲೂ ಮೊದಲೇ ಆತ್ಮವು ಕೂಡಲೇ ಗುರುತಿಸುತ್ತದೆ. ಆತ್ಮವು ಪರಮಾತ್ಮನ ಶಕ್ತಿಯನ್ನು ಗುರುತಿಸಿ ಆ ಶಕ್ತಿಗೆ ಆಕರ್ಷಿಸಲ್ಪಡುತ್ತದೆ. ಎರಡನೆಯದಾಗಿ ಆತ್ಮಕ್ಕೆ ಶರೀರದ ಮೇಲೆ ನಿಯಂತ್ರಣವಿರುತ್ತದೆ. ಮನುಷ್ಯನು ಆತ್ಮ ಸಂಮೋಹಿತನಾಗಿ ಆತ್ಮದ ಹತೋಟಿಗೆ ಬಂದು ಬಿಡುತ್ತಾನೆ. ಆನಂತರ ಶರೀರವು ಕೇವಲ ಆತ್ಮವು ಇಚ್ಛಿಸುವ ಕಾರ್ಯಗಳನ್ನು ಮಾಡುತ್ತದೆ. ಆದ್ದರಿಂದ ಆತ್ಮವು ಶರೀರವನ್ನು ಪದೇ ಪದೇ ಚೈತನ್ಯದತ್ತ ಕರೆದೊಯ್ಯುತ್ತಿರುತ್ತದೆ. ಈ ಪ್ರಕಾರವಾದ ಚುಂಬಕತ್ವ ಆ ಕಲ್ಲುಗಳಲ್ಲೂ ಇರುತ್ತದೆ. ಇಂತಹ ಕಲ್ಲುಗಳನ್ನು ಸಾಲಿಗ್ರಾಮ ಕಲ್ಲುಗಳೆಂದು ಹೇಳಲಾಗುತ್ತದೆ. ಅವುಗಳು ಕಪ್ಪು ಬಣ್ಣದ್ದಾಗಿದ್ದು ಸಣ್ಣ ರೇಖೆಗಳನ್ನು ಹೊಂದಿರುವ ಬಣ್ಣದಲ್ಲೂ ಇರುತ್ತವೆ. ಈ ಕಲ್ಲುಗಳ ಮಧ್ಯೆ ಒಂದು ಸಣ್ಣ ರಂಧ್ರವೂ ಇರುತ್ತದೆ. ಈ ರಂಧ್ರದಲ್ಲಿ ಚಿನ್ನವನ್ನು ಕಾಣಬಹುದಾಗಿದೆ. ಈ ಕಲ್ಲುಗಳಲ್ಲಿ ಬಹಳಷ್ಟು ಚೈತನ್ಯ ಶಕ್ತಿ ಇರುತ್ತದೆ. ಆದ್ದರಿಂದಲೇ ಕೆಲವು ಜನರು ಈ ಕಲ್ಲುಗಳನ್ನು ತಮ್ಮ ದೇವರ ಕೋಣೆಗಳಲ್ಲಿ ಒಂದು ಬೆಳ್ಳಿಯ ಪೀಠವನ್ನು ಮಾಡಿ ಅದರಲ್ಲಿ ಇಡುತ್ತಾರೆ. ಸಾವಿರಾರು ವರ್ಷಗಳಿಂದ ನೀರಿನಲ್ಲೇ ಇರುವುದರಿಂದ ಮತ್ತು ಉರುಳುತ್ತಲೇ ಇದ್ದುದರಿಂದ ಒಂದು ರೀತಿಯ ಬಲಿಷ್ಠ ಶಕ್ತಿಯು ಆ ಕಲ್ಲುಗಳಲ್ಲಿ ಉಂಟಾಗಿರುತ್ತದೆ. ಆ ಶಕ್ತಿಯು ಅವುಗಳ ಬಳಿ ಹೋಗುವಾಗಲೇ ನಮಗೆ ಅನುಭವವಾಗುತ್ತದೆ. ಕನಿಷ್ಠ ಪಕ್ಷ ಪೂಜೆ ಮಾಡುವಷ್ಟು ಹೊತ್ತಾದರೂ ಮನುಷ್ಯನು ಅದರ ಹತ್ತಿರದಲ್ಲಿ ಇರಬಹುದು. ಹಾಗೆಯೇ ಆ ಮೂಲಕ ಅದರ ಉಜ್ವಲ ಚೈತನ್ಯವನ್ನು ಗ್ರಹಣ ಮಾಡಿಕೊಳ್ಳಬಹುದೆಂಬ ಕಾರಣಕ್ಕಾಗಿ ಅವುಗಳನ್ನು ಪೂಜೆಯ ಕೋಣೆಗಳಲ್ಲಿ ಇಡಲಾಗುತ್ತದೆ.
ಈ ಕಲ್ಲುಗಳು ಹೊರನೋಟಕ್ಕೆ ವಿಶೇಷ ಆಕರ್ಷಣೆಯನ್ನು ಹೊಂದಿರದಿದ್ದರೂ ಇತರ ಕಲ್ಲುಗಳಿಂದ ಹೊರತಾಗಿರುತ್ತವೆ. ಆ ವ್ಯತ್ಯಾಸವೇ ಅವುಗಳಲ್ಲಿರುವ ಚೈತನ್ಯ ಶಕ್ತಿ. ಆ ಚೈತನ್ಯವನ್ನು ಅನುಭವಿಸಬಹುದೇ ಹೊರತು ಕಣ್ಣಿನಲ್ಲಿ ನೋಡಲು ಸಾಧ್ಯವಿಲ್ಲ. ಇವುಗಳ ಸಾನ್ನಿಧ್ಯದಲ್ಲಿ ಶ್ವಾಸೋಚ್ಛ್ವಾಸದ ಪ್ರಕ್ರಿಯೆಯು ಕೂಡಲೇ ನಿಯಂತ್ರಣಕ್ಕೆ ಬರುತ್ತದೆ. ಹೃದಯದಲ್ಲಿ ಒಂದು ಆತ್ಮಶಾಂತಿಯ ಅನುಭವ ಉಂಟಾಗುತ್ತದೆ. ಈ ಕಲ್ಲುಗಳನ್ನು ಅವುಗಳ ಸ್ಪಂದನ ಶಕ್ತಿಯಿಂದ ಗುರುತಿಸಬಹುದಾಗಿದೆ. ನೀರಿನಲ್ಲಿ ನಡೆದುಕೊಂಡು ಹೋದಾಗ ಈ ಕಲ್ಲುಗಳು ಇರುವ ಭಾಗಕ್ಕೆ ತಲುಪಿದಾಗ ದೇಹದ ಸ್ಪಂದನವು ಹೆಚ್ಚಾಗುತ್ತಾ ಹೋಗುತ್ತದೆ. ಆ ಕಲ್ಲುಗಳ ಹತ್ತಿರ ಹೋದಾಗ ಒಬ್ಬ ತನ್ನ ಅಂಗೈಗಳಲ್ಲಿ, ಕಾಲಿನ ತಳಭಾಗಗಳಲ್ಲಿ ಆ ಕಲ್ಲುಗಳಿಂದ ಉಂಟಾಗುವ ಸ್ಪಂದನವನ್ನು ಅನುಭವಿಸಬಹುದು. ನಮ್ಮ ಇಡೀ ಶರೀರದಲ್ಲಿ ಕೋಟಿಗಟ್ಟಲೆ ರಂಧ್ರಗಳಿರುತ್ತವೆ. ಹಾಗೆ ಆ ರಂಧ್ರಗಳು ನಮ್ಮ ಅಂಗೈಗಳಲ್ಲಿ, ಕಾಲಿನ ತಳಭಾಗದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಗಳಲ್ಲಿ ಇರುತ್ತವೆ. ಈ ಕಾರಣಕ್ಕಾಗಿಯೇ ಮನುಷ್ಯನ ಅಂಗೈಗಳು ಮತ್ತು ಕಾಲುಗಳು ಅತಿ ಸಂವೇದನಾಶೀಲವಾಗಿ ಇರುತ್ತವೆ. ಹಾಗಾಗಿ ಕೈಗಳ ಅಂಗೈಯಲ್ಲಿ, ಕಾಲುಗಳ ತಳಭಾಗದಲ್ಲಿ ಈ ಕಲ್ಲುಗಳ ಸ್ಪಂದನವನ್ನು ಶೀಘ್ರವಾಗಿ ಅನುಭವಿಸಬಹುದು. ಮನುಷ್ಯನ ಅಂಗಾಲುಗಳು ಈ ಸ್ಪಂದನವನ್ನು ಗ್ರಹಣ ಮಾಡಿಕೊಂಡಾಗ ಅದು ಇಡೀ ಶರೀರದಲ್ಲಿ ಪ್ರಸಾರವಾಗುತ್ತದೆ. ಹಾಗೆಯೇ ಇಡೀ ಶರೀರವು ಸ್ಪಂದನಮಯವಾಗಿ ಬಿಡುತ್ತದೆ. ಆನಂತರ ಮನುಷ್ಯ ಆ ಸ್ಪಂದನದ ಅನುಭವವನ್ನು ತನ್ನ ನೆತ್ತಿಯಲ್ಲಿ ಪಡೆಯಲಾರಂಭಿಸುತ್ತಾನೆ. ಈ ಕಲ್ಲುಗಳನ್ನು ಕೈಯಲ್ಲಿ ಹಿಡಿದಾಗ ಇದರ ಸ್ಪರ್ಶದಿಂದಾಗಿ ನನ್ನ ಇಡೀ ಶರೀರ ಸ್ಪಂದಿಸಿತು. ಆನಂತರ ನಾನು ನೆತ್ತಿಯ ಭಾಗದಲ್ಲೂ ಇದರ ಸ್ಪಂದನವನ್ನು ಅನುಭವಿಸಿದೆ. ಈ ಬಗೆಯ 10 ಕಲ್ಲುಗಳನ್ನು ನೀರಿನಿಂದ ಆಯ್ದು ನೀರಿನಿಂದ ಹೊರಗೆ ಬಂದು ಒಂದು ಪ್ರಯೋಗವನ್ನು ಮಾಡಿದೆ. ನದಿಯ ಪಕ್ಕದಲ್ಲಿ ಹೊಯ್ಗೆಯ ಮೇಲೆ ನದಿಯ ಕೆಳಮುಖವಾಗಿ ಮಲಗಿದೆ. ನಾನು ಯಾವುದೇ ಸೊಪ್ಪುಗಳನ್ನು ತರದ ಕಾರಣ ನನ್ನ ಮೈಯ ನೀರನ್ನು ಒರೆಸಿಕೊಂಡಿರಲಿಲ್ಲ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಒಂದು ವಿಶೇಷ ಮರದ ಸೊಪ್ಪುಗಳಿಂದ ಸ್ನಾನದ ನಂತರ ಮೈಯನ್ನು ಒರೆಸಿಕೊಳ್ಳುತ್ತಿದ್ದೆ. ಹಾಗೆಯೇ ಆ ಸೊಪ್ಪಿನ ರಸದಿಂದ ಶರೀರವನ್ನು ಒರೆಸಿಕೊಂಡಾಗ ಶರೀರವು ಸೂಕ್ಷ್ಮವೂ ಶುದ್ಧವೂ ಆಗುತ್ತಿತ್ತು. ಹಾಗೆಯೇ ಮಲಗಿ ಒಂದು ಕಲ್ಲನ್ನು ನನ್ನ ನಿತಂಬದ ಮಧ್ಯದಲ್ಲಿ ಇರಿಸಿದೆ. ಇನ್ನೊಂದು ಕಲ್ಲನ್ನು ಆಯ್ದು ನನ್ನ ಸೊಂಟದ ಹಿಂಬದಿಯಲ್ಲಿ ಇರಿಸಿದೆ. 3ನೇ ಕಲ್ಲನ್ನು ನನ್ನ ಹೊಕ್ಕುಳ ಹಿಂಭಾಗದ ಬೆನ್ನಿನ ಹುರಿಯ ಭಾಗದಲ್ಲಿ ಇರಿಸಿದೆ. 4ನೇ ಕಲ್ಲನ್ನು ಹೃದಯ ಚಕ್ರದ ಹಿಂಭಾಗದ ಬೆನ್ನಿನ ಹುರಿಯ ಬಳಿ ಇರಿಸಿದೆ. ನನ್ನ ಕತ್ತನ್ನು ಎತ್ತರಿಸಿ 5ನೇ ಕಲ್ಲನ್ನು ಕತ್ತಿನ ಹಿಂದೆ ಕತ್ತು ಪ್ರಾರಂಭವಾಗುವ ಭಾಗದಲ್ಲಿ ಇರಿಸಿದೆ. 6ನೇ ಕಲ್ಲನ್ನು ತೆಗೆದು ನನ್ನ ತಲೆಯ ಹಿಂಬದಿಯಲ್ಲಿ ಇರಿಸಿದೆ. 7ನೇ ಕಲ್ಲನ್ನು ನನ್ನ ತಲೆಯ ಮೇಲ್ಭಾಗದಲ್ಲಿ ಅಂಟಿಸಿ ಹೊಯ್ಗೆಗೆ ತಾಗಿಕೊಂಡಂತೆ ತಲೆಯ ಬಳಿ ಇರಿಸಿದೆ. ಸ್ವಲ್ಪ ಹೊತ್ತಿನ ಬಳಿಕ ಈ ಕಲ್ಲುಗಳಿಂದ ಹೊರಟ ಚೈತನ್ಯ ಶಕ್ತಿ ನನ್ನ ಶರೀರದಲ್ಲಿ ಸ್ಪಂದನವನ್ನುಂಟು ಮಾಡುವುದನ್ನು ಅನುಭವಿಸಲು ಆರಂಭಿಸಿದೆ. ಆನಂತರ ಕಲ್ಲುಗಳಿಂದ ಬರುವ ಸ್ಪಂದನ ನನ್ನ ಶರೀರವನ್ನೆಲ್ಲ ಆವರಿಸಿ ನಿಧಾನವಾಗಿ ಒಂದು ಕಲ್ಲು ಇನ್ನೊಂದು ಕಲ್ಲಿಗೆ ಉಂಟು ಮಾಡುತ್ತಿದ್ದ ಶಕ್ತಿಯ ಕ್ರಿಯೆ ಮತ್ತು ಅದರ ಪ್ರಭಾವವನ್ನು ಅನುಭವಿಸಲಾರಂಭಿಸಿದೆ. ಪ್ರತಿ ಕಲ್ಲಿನಿಂದ ಸ್ಪಂದನ ಹೊರಟು ಪ್ರತಿ ಕಲ್ಲುಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಸ್ಪಂದನವನ್ನುಂಟು ಮಾಡುತ್ತಿದ್ದವು. ತಂಪಾದ ನಡುಕ ಇಡೀ ಶರೀರದಲ್ಲಿ ಹಾದು ಹೋಗುತ್ತಿತ್ತು. ತುಂಬ ಶೀತಲವೆನಿಸುತ್ತಿತ್ತಾದರೂ ಆನಂದ ಕೊಡುತ್ತಿತ್ತು. ಬಹಳ ಆನಂದದ ಅನುಭವ ಉಂಟಾಗುತ್ತಿತ್ತು. ಹಾಗೆಯೇ ನೆತ್ತಿಯ ಭಾಗದಲ್ಲಿ ಅನುಭವ ಉಂಟಾಗಲು ಪ್ರಾರಂಭವಾಯಿತು. ಒಳಗಿಂದ ಏನೋ ಬಿಸಿ ಹೊರಬರಲಾರಂಭಿಸಿತು. ಅದು ಹೊರಗೆ ಬಂದ ಹಾಗೆ ತಂಪಾದ ಚೈತನ್ಯದ ಅಲೆಯ ಅನುಭವವಾಯಿತು. ಹೊರಬರುತ್ತಿದ್ದ ಚೈತನ್ಯ ರೂಪದ ಅಲೆಯು ಪುನಃ ನನ್ನ ಶರೀರವನ್ನು ಮೂಲಾಧಾರ ಚಕ್ರದ ಮೂಲಕ ಒಳ ಪ್ರವೇಶಿಸುತ್ತಿತ್ತು. ಆ ಚೈತನ್ಯ ಎಲ್ಲ ಚಕ್ರಗಳನ್ನು ಹಾದು ಹೋಗಿ ಸಹಸ್ರಾರ ಚಕ್ರವನ್ನು ತಲುಪಿ ಪುನಃ ವಾಪಸ್ಸು ನನ್ನ ಮೂಲಾಧಾರ ಚಕ್ರವನ್ನು ಪ್ರವೇಶಿಸುತ್ತಿತ್ತು. ಅದು ಪ್ರಕೃತಿಯ ಚೈತನ್ಯದೊಂದಿಗೆ ಒಂದಾಗಿ ಒಂದು ಚಕ್ರವನ್ನು ಸೃಷ್ಟಿಸಿದಂತೆ ಅನಿಸತೊಡಗಿತು. ಪ್ರತಿದಿನ ಸ್ನಾನ ಆದ ನಂತರ ಒಂದು ಬಳ್ಳಿಯನ್ನು ನನ್ನ ಸೊಂಟಕ್ಕೆ ಹಗ್ಗದಂತೆ ಕಟ್ಟಿಕೊಂಡು 2 ಬಾಳೆ ಎಲೆಗಳಿಂದ ಲಂಗೋಟಿಯಂತೆ ಕಟ್ಟಿಕೊಳ್ಳುತ್ತಿದ್ದೆ.
ಆದರೆ ಇವತ್ತು ಹಾಗೆ ಕಟ್ಟಿಕೊಂಡಿರಲಿಲ್ಲ. ಹಾಗೆ ನನ್ನ ಸಂಪೂರ್ಣ ಶರೀರ ಬಂಧನ ಮುಕ್ತವಾಗಿತ್ತು. ಈ ಕಾರಣಕ್ಕಾಗಿ ಸಣ್ಣ ಸಣ್ಣ ಸಂವೇದನೆಯನ್ನು ಅನುಭವಿಸುತ್ತಿದ್ದೆ. ಇಂತಹ ಸಣ್ಣ ಸಣ್ಣ ಸಂವೇದನೆಗಳನ್ನು ಅನುಭವಿಸಬೇಕಾದರೆ ಧ್ಯಾನ ಮಾಡುವ ವೇಳೆ ನಮ್ಮ ದೇಹದಲ್ಲಿ ಅತಿ ಕಡಿಮೆ ಬಟ್ಟೆ ಇರಬೇಕು. ಬಟ್ಟೆ ಹಗುರವಾಗಿರಬೇಕು. ನೂಲಿನಿಂದ ತಯಾರಿಸಿದ ಹತ್ತಿ ಬಟ್ಟೆಯಾಗಿರಬೇಕು. ಹಾಗೆ ಶರೀರ ಎಲ್ಲೂ ಬಿಗಿದುಕೊಂಡಿರಬಾರದು. ಈ ರೀತಿ ಬಂಧನ ಮುಕ್ತವಾದಾಗ ಶರೀರವು ಅತಿ ಸೂಕ್ಷ್ಮವಾದ ಅನುಭವವನ್ನು ಪಡೆಯಲು ಸಾಧ್ಯ. ಈ ಬಟ್ಟೆ ಯಾವ ಭಾಗದಲ್ಲೂ ಬಿಗಿದುಕೊಂಡು ಅಥವಾ ಗಂಟು ಹಾಕಿಕೊಂಡಿರಬಾರದು. ಆ ಗಂಟು ಚೈತನ್ಯದ ಹರಿಯುವಿಕೆಗೆ ಅಡಚಣೆಯಾಗುತ್ತದೆ. ಆದ್ದರಿಂದಲೇ ಧ್ಯಾನ ಮಾಡುವಾಗ ಧೋತಿಯನ್ನು ಕಟ್ಟುವುದಿಲ್ಲ, ಬದಲಾಗಿ ಸುಮ್ಮನೆ ಸುತ್ತಿಕೊಳ್ಳುತ್ತಾರೆ ಅಷ್ಟೇ. ಶರೀರದ ಮೇಲೆ ಓಡಾಡುವ ಸಂವೇದನೆಗಳು ಅತಿ ಸೂಕ್ಷ್ಮವಾಗಿದ್ದು, ಈ ಸೂಕ್ಷ್ಮತೆಯನ್ನು ಅನುಭವಿಸಬೇಕಾದರೆ ಶರೀರ ಬಂಧನ ಮುಕ್ತವಾಗಿರಬೇಕು. ಆಗ ಸಂಪೂರ್ಣ ತೇಜೋಮಂಡಲ ವಿಕಸನಗೊಳ್ಳಲು ಸಹಾಯಕವಾಗುತ್ತದೆ. ಈ ದಿವ್ಯಪ್ರಭೆ ಬಂಧನ ಮುಕ್ತವಾಗಿ ಇಡೀ ಶರೀರವನ್ನು ಆವರಿಸಿತ್ತು. ಶರೀರವು ವಸ್ತ್ರಗಳಿಂದ ಮುಕ್ತವಾಗಿದ್ದರಿಂದ ಆ ಕಲ್ಲುಗಳಿಂದ ಹೊರಟ ಸ್ಪಂದನವನ್ನು ಬಹಳ ಗಾಢವಾಗಿ ಅನುಭವಿಸಲಾರಂಭಿಸಿದೆ. ಹಾಗೆಯೇ ಗಾಢವಾದ ಧ್ಯಾನಕ್ಕೆ ಹೋದದ್ದು ನನ್ನ ಅರಿವಿಗೆ ಬರಲಿಲ್ಲ. ಈ ಪ್ರಯೋಗವನ್ನು ಮಾಡುವುದು ಈಗ ನನ್ನ ದಿನನಿತ್ಯದ ಉಪಕ್ರಮವಾಗಿ ಬಿಟ್ಟಿತ್ತು. ಒಂದು ದಿನ ನಾನು ಇನ್ನೊಂದು ಪ್ರಯೋಗವನ್ನು ಮಾಡಿದೆ. ಆ ನದಿಯಿಂದ ತಂದ ಕಲ್ಲುಗಳಲ್ಲಿ ಒಂದನ್ನು ನನ್ನ ನೆತ್ತಿಯ ಮೇಲೆ ಇಟ್ಟೆ. ಆದರೆ ಅದು ಅಲ್ಲಿ ನಿಲ್ಲುತ್ತಿರಲಿಲ್ಲ. ಆದ್ದರಿಂದ ಅದನ್ನು ಒಂದು ಎಲೆಯಲ್ಲಿ ಇಟ್ಟು ನಿಲ್ಲಿಸಲು ಪ್ರಯತ್ನಿಸಿದೆ. ಹೀಗೆ ಕುಳಿತು ಧ್ಯಾನ ಮಾಡುವಾಗ ಆ ಕಲ್ಲನ್ನು ಎಲೆಯಲ್ಲಿ ನೆತ್ತಿಯ ಮೇಲೆ ಇಟ್ಟು ಧ್ಯಾನ ಮಾಡಲು ಪ್ರಾರಂಭಿಸಿದೆ. ಆಗ ಚೈತನ್ಯವು ಹರಿದು ಬರಲು ಪ್ರಾರಂಭವಾಯಿತು. ಚೈತನ್ಯವು ನನ್ನ ಇಡೀ ಶರೀರದಲ್ಲಿ ಹರಿಯಲಾರಂಭಿಸಿತು. ಆ ಕಲ್ಲಿನ ಭಾರ ನನ್ನ ನೆತ್ತಿಯ ಮೇಲೆ ಬಿದ್ದು ನನ್ನ ಚಿತ್ತ ನೆತ್ತಿಯಲ್ಲಿ ಸ್ಥಿರವಾಗಿ ನಿಂತಿತು. ಈ ರೀತಿ ಧ್ಯಾನ ಮಾಡಿದಾಗ ಪುನಃ ಒಂದು ಉಜ್ವಲ ಶಕ್ತಿಯ ಅನುಭವ ಇಡೀ ಶರೀರದಲ್ಲಿ ಉಂಟಾಯಿತು. ಈ ಪ್ರಯೋಗವು ಹೊಸದಾಗಿ ಧ್ಯಾನ ಮಾಡಲು ಕಲಿಯುವವರಿಗೆ ಬಹಳಷ್ಟು ಉಪಕಾರಿಯಾಗಬಹುದು. ಯಾಕೆಂದರೆ ಸಾಧಕರ ಚಿತ್ತ ನೆತ್ತಿಯಲ್ಲಿನ ಕಲ್ಲಿನಲ್ಲಿ ಸ್ಥಿರವಾಗಿಸಬಹುದು. ಆಗ ಸಾಧಕನಿಗೆ ತನ್ನಷ್ಟಕ್ಕೆ ಧ್ಯಾನದ ಸ್ಥಿತಿಗೆ ತಲುಪಲು ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ಧ್ಯಾನ ಮಾಡುವಾಗ ಒಬ್ಬನ ಗಮನ ಅತ್ತಿತ್ತ ಓಡಾಡುತ್ತಿರುವಾಗ ಅದನ್ನು ನಿಲ್ಲಿಸಿ ನಿಯಂತ್ರಿಸುವುದು ಒಂದು ಸಮಸ್ಯೆಯಾಗಬಹುದು. ಧ್ಯಾನ ಮಾಡುವಾಗ ಚಿತ್ತವು ಸಾಮಾನ್ಯವಾಗಿ ದುರ್ಬಲ ಸಂಬಂಧದ ಕೊಂಡಿಗಳತ್ತ ಹರಿಯುತ್ತದೆ. ಉದಾಹರಣೆಗೆ, ಒಬ್ಬ ಮನುಷ್ಯ ಕಾಮದಲ್ಲಿ ತೃಪ್ತಿ ಪಡೆಯದಿದ್ದರೆ ಧ್ಯಾನದಲ್ಲಿ ಅವನ ಚಿತ್ತ ಜಾಗೃತಗೊಂಡಾಗ ಅವನ ಕಾಮ ಬಯಕೆ ಜಾಗೃತಗೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿ ಭೌತಿಕ ಅಥವಾ ಪಂಚಭೂತಾತ್ಮಕ ವಿಷಯದಲ್ಲಿ ತೃಪ್ತನಾಗಿರದಿದ್ದರೆ ಧ್ಯಾನಾವಸ್ಥೆಯಲ್ಲಿ ಅವನ ಚಿತ್ತವು ಪ್ರಾಪಂಚಿಕ ವಸ್ತುಗಳ ಕಡೆ ಸಹಜವಾಗಿ ಹರಿಯಲಾರಂಭಿಸುತ್ತದೆ. ನನಗೆ ಈ ವಸ್ತು ಬೇಕು, ಆ ಪದಾರ್ಥ ಬೇಕು ಎಂಬ ಭಾವನೆಗಳು ಜಾಗೃತಗೊಳ್ಳುತ್ತವೆ. ಶರೀರದಲ್ಲಿ ಅಪರಾಧಿ ಭಾವನೆ ಅಥವಾ ನಿರಾಶಾ ಭಾವನೆಗಳಿದ್ದರೆ ನನಗೆ ಗೌರವ ಬೇಕು, ನನಗೆ ಪ್ರಶಂಸೆ ಬೇಕೆನ್ನುವುದರ ಕಡೆ ಚಿತ್ತ ಅಲೆದಾಡುತ್ತದೆ. ಹೀಗೆ ಯಾವ ಕೊಂಡಿಯು ಶಕ್ತಿಹೀನವಾಗಿರುತ್ತದೆಯೋ ಅದು ಧ್ಯಾನದ ಸಮಯದಲ್ಲಿ ಬಾಯ್ಬಿಟ್ಟು ಆ ಗಳಿಗೆಯಲ್ಲಿ ನಮ್ಮ ಧ್ಯಾನ ಮುರಿದು ಬೀಳುತ್ತದೆ. ಹಾಗಾಗಿ ಇಂತಹ ಬಲವಿಲ್ಲದ ನಿತ್ರಾಣ ಕೊಂಡಿಯನ್ನಿಟ್ಟುಕೊಂಡು ಧ್ಯಾನ ಮಾಡಬಾರದು. ಅಂತಹ ನಿತ್ರಾಣ ಕೊಂಡಿಗಳು ನಮಗೆ ಘಾತಕ ಸಿದ್ಧಿಯಾಗಿ ಪರಿಣಮಿಸಬಹುದು. ಸಮಾಧಾನವೇ ಧ್ಯಾನವೆಂಬ ಏಣಿಯ ಮೊದಲ ಹೆಜ್ಜೆ ಎನ್ನುತ್ತಾರೆ. ಹಾಗಾಗಿ ಸಂಪೂರ್ಣ ಸಮಾಧಾನವನ್ನು ಪಡೆಯದ ವಿನಃ ಧ್ಯಾನದಲ್ಲಿ ಪ್ರಗತಿ ಕಾಣಲು ಸಾಧ್ಯವಿಲ್ಲ. ಮನುಷ್ಯ ಸಮಾಧಾನ ಹಾಗೂ ಅಸಮಾಧಾನದ ಮಧ್ಯೆ ಜೋಕಾಲಿಯಾಡುತ್ತಿರುತ್ತಾನೆ. ಈ ಎರಡು ಅವಸ್ಥೆಗಳು ಮನುಷ್ಯನಲ್ಲಿ ಸಮಭಾಗವಾಗಿ ಇರುವುದರಿಂದ ಅವನು ಸಂಪೂರ್ಣ ಸಮಾಧಾನವನ್ನು ಹೊಂದುವುದಿಲ್ಲ. ಸಮಾಧಾನ ಚಿತ್ತ ಜನರ ಸಾಮೂಹಿಕತೆ ಸಿಗುವವರೆಗೆ ಅವನಿಗೆ ಸ್ವತಃ ಸಂಪೂರ್ಣ ಸಮಾಧಾನ ಸಿಗುವುದಿಲ್ಲ. ಹಾಗಾಗಿ ಸಂಪೂರ್ಣ ಸಮಾಧಾನವನ್ನು ಪಡೆಯದಿದ್ದರೆ ಅತೃಪ್ತಿಯಿಂದ ಇರುತ್ತಾನೆ. ಅತೃಪ್ತನಾದಾಗ ಅವನ ಆಲೋಚನೆಗಳು ತೃಪ್ತಿಯ ಕಡೆ ಹರಿಯಲಾರಂಭಿಸಿ ತನ್ನ ಅತೃಪ್ತ ವಿಷಯಗಳ ಬಗ್ಗೆ ಆಲೋಚಿಸಲು ಆರಂಭಿಸುತ್ತಾನೆ.
ಅವನ ಚಿತ್ತ ಈ ಬಗೆಯ 2 ಆಲೋಚನೆಗಳ ಸುತ್ತ ಇರುತ್ತದೆ. ಅವನ ಚಿತ್ತ ಈ ರೀತಿಯಾಗಿ ಸ್ಥಿರವಾಗಿಲ್ಲದಿದ್ದರೆ ಅವನು ಧ್ಯಾನ ಮಾಡುವುದು ಹೇಗೆ? ಆದ್ದರಿಂದ ಸಮಾಧಾನ ಮತ್ತು ಅಸಮಾಧಾನ ಸಮಭಾಗವಾಗಿ ಮನುಷ್ಯನಲ್ಲಿ ಇದ್ದಾಗ ಯಾವ ಮನುಷ್ಯನಿಗೂ ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ. ಸಮಾಧಾನ ಚಿತ್ತ ಜನರ ಸಾಮೂಹಿಕತೆಯಲ್ಲಿ ಮಾತ್ರ ಧ್ಯಾನ ಮಾಡಲು ಸಾಧ್ಯ. ಆಗ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ಇಂತಹ ಸಮಾಧಾನ ಚಿತ್ತ ಜನರ ಸಾಮೂಹಿಕತೆಯನ್ನು ಎಲ್ಲಿಂದ ತರುವುದು? ಈ ಬಗೆಯ ಸಾಮೂಹಿಕತೆ ಗುರುಚರಣದಲ್ಲಿ ಲಭ್ಯವಿದೆ. ಸಮಾಧಾನ ಚಿತ್ತ ತೃಪ್ತ ಆತ್ಮಗಳ ಸ್ಥಾನವೇ ಗುರುಚರಣ. ಸಮಾಧಾನ ಚಿತ್ತ ತೃಪ್ತ ಆತ್ಮಗಳು ಆ ಗುರುಚರಣದಲ್ಲಿ ನೆಲೆಸಿರುತ್ತವೆ. ನಮ್ಮನ್ನು ಗುರುಶಕ್ತಿಗಳೊಂದಿಗೆ ಜೋಡಿಸಿಕೊಳ್ಳಬಹುದಾದ ಸ್ಥಾನವೇ ಗುರುಚರಣ. ಇವತ್ತಿನ ಸಮಾಜದಲ್ಲಿ ಎಲ್ಲೆಡೆ ಎಷ್ಟು ವಿಚಾರಗಳ ಮಾಲಿನ್ಯವಿದೆ ಎಂದರೆ, ಯಾವುದೇ ವ್ಯಕ್ತಿ ಒಬ್ಬೊಂಟಿಯಾಗಿ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಸಾಮೂಹಿಕ ಧ್ಯಾನ ಮಾಡುವ ಅವಶ್ಯಕತೆ ಎದ್ದು ತೋರುತ್ತದೆ. ಈ ಅವಶ್ಯಕತೆ ಎದುರಾದಾಗ ಸಾಮೂಹಿಕ ಧ್ಯಾನವು ಅವಶ್ಯವೆನಿಸುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.